ಯಾವಾಗ ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆ ಆಗುತ್ತೋ, ನಾವ್ ಯಾವಾಗ ಮಂತ್ರಿ ಆಗ್ತೀವೋ ದೇವರೇ ಬಲ್ಲ ಅಂತ ಶಬರಿ ರೀತಿಯಲ್ಲಿ ಈಗ ಕಾಂಗ್ರೆಸ್ನ ಶಾಸಕರು ಕಾಯ್ತಾ ಇದ್ದಾರೆ. ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೋ ಶಾಸಕರು ಅವರು ಇಲ್ಲಿ ಶಬರಿ ರೀತಿ ಕಾಯ್ತಿದ್ದಾರೆ. ಯಾವಾಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗುತ್ತೋ, ನಾವ್ ಯಾವಾಗ ಮಂತ್ರಿ ಆಗ್ತೀವೋ ಆ ದೇವರೇ ಬಲ್ಲ ಅಂತ ಹೇಳಿ ಇಲ್ಲಿ ಅವರು ಶಬರಿ ರೀತಿಯಲ್ಲಿ ಕಾಯ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇದು ಏನು ಸಚಿವ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ರಾಜ್ಯದಲ್ಲಿ ಹುಟ್ಟು ಹಾಕಿರುವಂಥದ್ದು. ಇಂದು ಚಿತ್ರದುರ್ಗಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಹಾಗಾಗಿ ಸೋಮವಾರದ ಬಳಿಕವೇ ಚರ್ಚೆ ಶುರುವಾಗುತ್ತೆ. ಆದರೆ ಇಂದು ಬೆಳಗ್ಗೆಯೇ ಸಿಎಂ ಅನ್ನ ಶಾಸಕರು ಭೇಟಿಯಾಗಿದ್ದಾರೆ. ಮೊದಲ ಬಾರಿಗೆ ಗೆದ್ದವರು, ಹಿಂದೆ ಮಂತ್ರಿ ಆದವರು, 2-3 ಬಾರಿ ಗೆದ್ದಂತಹ ಶಾಸಕರಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನ ಈಗ ಭೇಟಿಯಾಗಲಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನ 15ಕ್ಕೂ ಹೆಚ್ಚು ಶಾಸಕರು ಭೇಟಿಯಾಗಿದ್ದಾರೆ. ಸಂಪುಟದಲ್ಲಿ ತಮ್ಮನ್ನ ಪರಿಗಣಿಸಬೇಕು ಅಂತ ಹೇಳಿ ಕಿರಿಯರು ಡಿ.ಕೆ. ಶಿವಕುಮಾರ್ಗೆ ಮನವಿ ಮಾಡ್ತಿದ್ದಾರೆ. ಚಿತ್ರದುರ್ಗ ಪ್ರವಾಸಕ್ಕೆ ಹೊರಡುವಂತಹ ಮುನ್ನ ಸಿಎಂ ರನ್ನ ಭೇಟಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ನಮಗೆ ಯಾವಾಗ ಇಲ್ಲಿ ಅವಕಾಶ ಸಿಗುತ್ತೆ, ನಾವ್ ಯಾವಾಗ ಮಂತ್ರಿ ಆಗ್ತೀವಿ, ಈ ರೀತಿ ಸಚಿವಾಕಾಂಕ್ಷಿಗಳು ಕಾಯ್ತಾ ಇರುವಂಥದ್ದು. ಶಬರಿ ರೀತಿಯಲ್ಲಿ ಕಾಯ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇಲ್ಲಿ ಇರುವಂತಹ 20 ಸ್ಥಾನಕ್ಕೆ 40-45 ಜನ ಆಕಾಂಕ್ಷಿಗಳಿದ್ದಾರೆ. ನಾವು ಸಚಿವರಾಗಬೇಕು, ನಾವು ಮಂತ್ರಿ ಆಗಬೇಕು ಅಂತ ಹೇಳಿ ಲಾಬಿ ನಡೆಸ್ತಿದ್ದಾರೆ. ರಾಜ್ಯ ನಾಯಕರ ಬೆನ್ನು ಬಿದ್ದಿದ್ದಾರೆ. ನೋಡಿ, ಈಗಲೂ ಕೂಡ ಚಿತ್ರದುರ್ಗಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ನೀಡಿದ್ದು. ಹಾಗಾಗಿ ಸೋಮವಾರದ ಬಳಿಕವೇ ಈ ಬಗ್ಗೆ ಚರ್ಚೆ ಆಗಲಿದೆ. ಆದರೆ ಇಲ್ಲಿ ಸಿಎಂ ರನ್ನ ಭೇಟಿಯಾಗಿ ಏನು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರು ಲಾಬಿ ನಡೆಸ್ತಾ ಇರುವಂಥದ್ದು. ಇನ್ನು ನಾನು ಮಂತ್ರಿ ಆಗಬೇಕು ಅಂತ ಯಾರ್ಯಾರು ಬೆನ್ನು ಬಿದ್ದಿದ್ದಾರೆ ಅಂತ ನೋಡೋದಾದ್ರೆ, ಜಿ.ಎನ್. ಗಣೇಶ್ ಇವರು ಕೂಡ ನಾನು ಮಂತ್ರಿ ಆಗಬೇಕು ಅಂತ ಸಿಎಂ ರನ್ನ ಭೇಟಿಯಾಗಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ ಇದ್ದಾರೆ, ಬಸನಗೌಡ ತುರ್ವಿಹಾಳ್ ಇರುವಂಥದ್ದು, ಇನ್ನ ಎನ್.ಟಿ. ಶ್ರೀನಿವಾಸ್ ಕೂಡ ಇರುವಂಥದ್ದು. ಇಲ್ಲಿ ಅವರು ಕೂಡ ಭೇಟಿಯಾಗಿದ್ದಾರೆ. ವಿಶ್ವಾಸ್ ವೈದ್ಯ, ಭೀಮಸೇನ ಚಿಮ್ಮನಕಟ್ಟಿ ಇವರು ಕೂಡ ಸಿಎಂ ರನ್ನ ಭೇಟಿಯಾಗಿದ್ದಾರೆ. ನೋಡಿ, ನನ್ನನ್ನು ಪರಿಗಣಿಸಿ, ನನ್ನನ್ನು ಮಂತ್ರಿ ಮಾಡಿ ಅಂತ. ಕೆ. ಹರೀಶ್ ಗೌಡ ಇದ್ದಾರೆ, ಚಾಮರಾಜ ಕ್ಷೇತ್ರ. ಇವರು ಕೂಡ ಈಗ ಕ್ಯಾಬಿನೆಟ್ ಸೇರಲು ಕಸರತ್ತು ನಡೆಸ್ತಿದ್ದಾರೆ. ಡಿ. ರವಿಶಂಕರ್ ಇದ್ದಾರೆ. ಇನ್ನು ಪ್ರಕಾಶ್ ಕೋಳಿವಾಡ ಇವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು. ನನ್ನನ್ನು ಮಂತ್ರಿ ಮಾಡಿ ಅಂತ ಈಗ ಡಿ.ಕೆ. ಶಿವಕುಮಾರ್ ಬೆನ್ನು ಬಿದ್ದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ನನ್ನನ್ನು ಪರಿಗಣಿಸಿ, ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಬೆನ್ನು ಬಿದ್ದಿದ್ದಾರೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿ ಇರುವಂತಹ 20 ಸ್ಥಾನಕ್ಕೆ ಯಾರನ್ನಪ್ಪ ಆಯ್ಕೆ ಮಾಡೋದು, ಯಾರಿಗಪ್ಪ ಇಲ್ಲಿ ಸಚಿವ ಸ್ಥಾನವನ್ನು ಕೊಡೋದು, ಈ ಪ್ರಶ್ನೆ ಸರ್ಕಾರಕ್ಕೆ ಅಂದರೆ ರಾಜ್ಯ ನಾಯಕರಿಗೆ ಬಂದಿದೆ. ಜೊತೆಗೆ ಹೈಕಮಾಂಡ್ಗೂ ತಲೆನೋವಾಗಿರುವಂಥದ್ದು. ಎಲ್ಲರೂ ಕೂಡ ಸಚಿವರಾಗಬೇಕು ಅಂತ ಬಯಸ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಇದ್ದಾರೆ. ವಿವೇಕ್, ಏನು ರಾಜಕೀಯದಲ್ಲಿ ಈಗ ಡಿ.ಕೆ. ಕ್ಯಾಬಿನೆಟ್ ವಿಚಾರ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಸಂಪೂರ್ಣವಾಗಿ ಕ್ಯಾಬಿನೆಟ್ ಅಂತ ಶಾಸಕರು ಕಾಯ್ತಿದ್ದಾರೆ. ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೋ ಅವ್ರು ಕಾಯ್ತಾ ಇರುವಂಥದ್ದು. ಆದ್ರೆ ಅದು ಡಿಲೇ ಆಗ್ತಾ ಇದೆ. ಈಗ ಒಂದಷ್ಟು ಜನ ಲಾಬಿ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಎಂದಿಗೆಯೋ ಆಗ್ಬೇಕಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಮಾಡಿಲ್ಲ. ಸುಮಾರು 60 ದಿನಗಳ ಕಳೀತಾ ಬರ್ತಾ ಇದೆ. ಇನ್ನೇನು 2 ತಿಂಗಳುಗಳ ಆಗುತ್ತೆ. ಇವತ್ತಿಗೆ ಇನ್ನೇನು ನಾಳೆ ಬಂದ್ರೆ 2 ದಿನಗಳ ದಿನಾಂಕ ಆದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು 2 ತಿಂಗಳು ಆಗುತ್ತೆ. ಇಲ್ಲಿವರೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ. ಉಳಿದಿರ್ತಕ್ಕಂಥ ಖಾತೆಗಳ ಹಂಚಿಕೆ ಮಾಡಿಲ್ಲ. ಯಾಕೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಮಟ್ಟದ ಗೊಂದಲ ಆಗಿದೆ ಖಾತೆ ಹಂಚಿಕೆ ಮಾಡೋದಕ್ಕೆ ಅಂತ ನೋಡ್ತಾ ಹೋದ್ರೆ, ಸಾಕಷ್ಟು ಜನ ಈಗಾಗಲೇ ಲಾಬಿಯನ್ನು ನಡೆಸತಕ್ಕಂಥದ್ದು. ಇರ್ತಕ್ಕಂಥ ಒಂದು 17ರಿಂದ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರ್ತಕ್ಕಂಥದ್ದು. ಇದು ಸರ್ಕಾರಕ್ಕೆ ದೊಡ್ಡ ಮೊತ್ತದ ತಲೆನೋವು ಆಗಿರ್ತಕ್ಕಂಥದ್ದು. ಯಾರಿಗೆ ನಾವು ಸಚಿವ ಸ್ಥಾನಮಾನ ಕೊಡಬೇಕು, ಕೊಡದೆ ಹೋದ್ರೆ ಯಾರು ಮುನಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ, ಅದರಿಂದ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ಬೋದು, ಯಾವ ಪರಿಣಾಮಗಳು ಬೀಳ್ಬೋದು, ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಅನ್ನ ಕೂಡ ಸರ್ಕಾರದ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರಿಗೆ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಒಂದು 15ಕ್ಕೂ ಹೆಚ್ಚು ಜನರ ಒಂದು ನಿಯೋಗ ಏನಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತವರು ಚಿತ್ರದುರ್ಗ ತೆರಳಕ್ಕೂ ಮುಂಚಿತವಾಗಿ 15ಕ್ಕೂ ಹೆಚ್ಚು ಶಾಸಕರು ಹೋಗಿ ಭೇಟಿ ಮಾಡಿ ಮನವಿ ಮಾಡಿರ್ತಕ್ಕಂಥದ್ದು. ಇದರಲ್ಲೂ ಕೂಡ ಪ್ರಮುಖವಾಗಿ ಮೊದಲನೇ ಬಾರಿ ಹಾಗೂ 2ನೇ ಬಾರಿ ಗೆದ್ದಂತ ಶಾಸಕರೇ ಅತಿ ಹೆಚ್ಚು ಇದ್ರು. ಕಂಪ್ಲಿ ಗಣೇಶ್ ಆಗಿರ್ಬೋದು,
ಬಸವನಗೌಡ ದದ್ದಲ್ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನ ಎಸ್.ಟಿ. ಶ್ರೀನಿವಾಸ್ ಆಗಿರ್ಬೋದು, ವಿಶ್ವನಾಥ್ ಆಗಿರ್ಬೋದು, ಈ ರೀತಿಯಾಗಿ ಬಹುತೇಕ ಶಾಸಕರು, ರವಿಶಂಕರ್, ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಒಟ್ಟಾರೆಯಾಗಿ ಎಲ್ಲರೂ ಕೂಡ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ನಮಗೂ ಒಂದು ಅವಕಾಶ ಮಾಡಿಕೊಡಿ, ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥವ್ರು ಅಥವಾ 2ನೇ ಬಾರಿ ಗೆದ್ದಿರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ, ಹೆಚ್ಚಿನ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಸೀನಿಯರ್ಸ್ ಆಗಿರ್ಬೋದು ಹೆಚ್ಚು ಜನ ಇರ್ತಾರೆ, ಆದ್ರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟೋದಕ್ಕೆ ನಾವು ಎಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ನಾವೊಂದು ಯೂತ್ ಟೀಮ್ ಏನಿದೆ, ಯೂತ್ ಟೀಮ್ಗೆ ಮಣೆ ಹಾಕಿ ಅಂತ ಹೇಳಿ ಹೋಗಿ ಮನವಿ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಮನವಿಗೆ ಎಲ್ಲದಕ್ಕೂ ಕೂಡ ಸರ್ಕಾರ ಮಣಿಯುತ್ತಾ ಅಂತ ಒಂದ್ ಕಡೆ ಈ ರೀತಿಯಾದಂತ ಲಾಬಿ ಒಂದು ಟೀಮ್ ಅನ್ನ ನಡೆಸ್ತಾ ಇದ್ರೆ, ಸಾಕಷ್ಟು ಟೀಮ್ಗಳು ಈ ಬಣಗಳು ಕೂಡ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಮತ್ತೊಂದು ಟೀಮ್ ಒಂದು ಬಾರಿ ಡೆಲ್ಲಿಗೆ ಹೋಗುತ್ತೆ, ಮತ್ತೊಂದು ಟೀಮ್ ಬೇರೆಯವ್ರಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಭೇಟಿ ಮಾಡೋದು, ಮತ್ತೊಂದು ನಿಯೋಗ ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡೋದು. ಈ ರೀತಿಯಾಗಿ ಸಾಕಷ್ಟು ಬೆಳವಣಿಗೆಗಳು ಕೈಪಾಳ್ಯದಲ್ಲಿ ಸದ್ಯದ ಮಟ್ಟಿಗೆ ನಡೀತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಈಗಾಗಲೇ ದೆಹಲಿಗೆ ಕೂಡ ಹೋಗಿ ಅಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡುವಂತ ಕಸರತ್ತನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇದು ನಿಜಕ್ಕೂ ಕೂಡ ಎಂದಿಗೆ ಅಂತ್ಯವಾಗುತ್ತೆ ಅಂದ್ರೆ ಯಾವಾಗಗೆ ಫೈನಲ್ ಅಂದ್ರೆ ಯಾವಾಗ ಫೈನಲ್ ನೋಟಿಫಿಕೇಶನ್ ತರ ಹೊರಡಿಸಿ ಅಂದ್ರೆ ಇಷ್ಟು ಜನಕ್ಕೆ ನಾವು ಸಚಿವ ಸ್ಥಾನ ಕೊಡ್ತೀವಿ ಅಂತ ಪ್ರಮಾಣ ವಚನ ಮಾಡಿಸ್ತಾರೋ ಅಲ್ಲಿನವರೆಗೂ ಕೂಡ ಈ ಗೊಂದಲ ಇದ್ದಿದ್ದೆ. ಅಂದ್ರೆ ಉಳಿದಂತ ಏನು ಖಾತೆಗಳಿದೆ, ಈ ಖಾತೆಗಳು ಫುಲ್ ಆದಂತ ಸಂದರ್ಭದಲ್ಲೂ ಮತ್ತೆ ಗೊಂದಲಕ್ಕೆ ಎಡೆ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಆಕಾಂಕ್ಷಿಗಳೇನಿದ್ದಾರೆ ಅವರಿಗೆ ಸಚಿವ ಸ್ಥಾನಮಾನ ಸಿಗದೆ ಹೋದ್ರೆ ಅವರ ನಡವಳಿಕೆಗಳು ಕೂಡ ಯಾವ ರೀತಿಯಾಗಿರುತ್ತೆ ಅದು ಕೂಡ ತೀವ್ರ ಮಟ್ಟದ ಕುತೂಹಲ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇರ್ತಕ್ಕಂಥ ಈಗ ಸದ್ಯದ ಉಳಿದಿರ್ತಕ್ಕಂಥ ಖಾತೆ ಗೊಂದಲಗಳೇನಿದೆ, ಈ ಗೊಂದಲವನ್ನ ಯಾವಾಗ ತೆರೆ ಎಳೆಯುತ್ತೆ ಸರ್ಕಾರ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.